ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. 2026ರಲ್ಲಿ SSLC ಎಕ್ಸಾಮ್ ಬರೆಯಲಿರೋ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ಈ ಸಾಲಿನ ಎಕ್ಸಾಮ್ಗೆ ರೆಡಿ ಆಗ್ತಾ ಇರುವ ಸ್ಟೂಡೆಂಟ್ಸ್ಗಾಗಿ ಅಧಿಕೃತವಾಗಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಪೇಪರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇವತ್ತಿನಿಂದಲೇ ಪ್ರಾಕ್ಟೀಸ್ ಶುರು ಮಾಡಬಹುದು. ಮೊದಲಿಗೆ ಸಬ್ಜೆಕ್ಟ್ ಮತ್ತು ಲ್ಯಾಂಗ್ವೇಜ್ ಡೀಟೇಲ್ಸ್ ನೋಡೋದಾದರೆ, ಮಂಡಳಿಯು ಸದ್ಯಕ್ಕೆ ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಕನ್ನಡ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಅಪ್ಲೋಡ್ ಮಾಡಿದೆ. ಬೇರೆ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಹಂತದಲ್ಲೇ ಆಯಾ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಒದಗಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ ಲ್ಯಾಂಗ್ವೇಜ್ ಪೇಪರ್ಗಳು ಆಯಾ ಭಾಷೆಯಲ್ಲೇ ಲಭ್ಯ ಇವೆ. ಎಲ್ಲ ಸ್ಕೂಲ್ ಹೆಡ್ ಮಾಸ್ಟರ್ಗಳು ಈ ಪೇಪರ್ಗಳನ್ನು ಸ್ಟೂಡೆಂಟ್ಸ್ಗೆ ತಲುಪಿಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋದಾದರೆ, ಈ ಮಾಡೆಲ್ ಪೇಪರ್ಸ್ನ ಡೌನ್ಲೋಡ್ ಮಾಡೋದಕ್ಕೆ ಮೊದಲು KSEABಯ ಅಫಿಷಿಯಲ್ ವೆಬ್ಸೈಟ್ ksEAB.karnataka.gov.in ವಿಸಿಟ್ ಮಾಡಿ. ಅಲ್ಲಿ ಹೋಮ್ ಪೇಜ್ನಲ್ಲಿರುವ ಮತ್ತಷ್ಟು ಓದಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಟೆಸ್ಟ್ ನೋಟಿಫಿಕೇಶನ್ಸ್ ಪಟ್ಟಿಯಲ್ಲಿ 2026ರ SSLC ಎಕ್ಸಾಮ್ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಲಿಂಕ್ ಸಿಗತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಸಬ್ಜೆಕ್ಟ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೋಬಹುದು. ವಿದ್ಯಾರ್ಥಿಗಳು ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು. ನಿಮಗೆ ಎಕ್ಸಾಮ್ 1, ಎಕ್ಸಾಮ್ 2 ಹಾಗೆ ಎಕ್ಸಾಮ್ 3 ಹೀಗೆ ಒಟ್ಟು 3 ಬಾರಿ ಎಕ್ಸಾಮ್ ಬರೆಯೋ ಅವಕಾಶ ಇರುತ್ತೆ. ಈ 3ರಲ್ಲಿ ನಿಮಗೆ ಯಾವ ಎಕ್ಸಾಮ್ನಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೋ ಅದನ್ನೇ ಫೈನಲ್ ಅಂಕಪಟ್ಟಿಗೆ ಪರಿಗಣಿಸಲಾಗುತ್ತೆ. ಇದರಿಂದಾಗಿ ಸ್ಟೂಡೆಂಟ್ಸ್ ಮೇಲಿರುವ ಎಕ್ಸಾಮ್ ಟೆನ್ಷನ್ ಕೂಡ ಕಡಿಮೆ ಆಗಲಿದ್ದು ಹೆಚ್ಚು ಅಂಕ ಗಳಿಸೋದಕ್ಕೆ ಒಳ್ಳೆ ಸ್ಕೋಪ್ ಸಿಗುತ್ತೆ. ಇನ್ನು 2026ರ SSLC ಎಕ್ಸಾಮ್ 1ರ ತಾತ್ಕಾಲಿಕ ವೇಳಾಪಟ್ಟಿ ಈಗಾಗಲೇ ರಿಲೀಸ್ ಆಗಿದ್ದು ಮಾರ್ಚ್ 20ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೆ ಎಕ್ಸಾಮ್ ನಡೆಯುತ್ತೆ. ಸದ್ಯಕ್ಕಿದು ತಾತ್ಕಾಲಿಕ ಡೇಟ್ಸ್ ಆಗಿದ್ದು ಫೈನಲ್ ಟೈಮ್ ಟೇಬಲ್ನಲ್ಲಿ ಸ್ವಲ್ಪ ಚೇಂಜಸ್ ಇರಬಹುದು. ಸೊ ಟೈಮ್ ವೇಸ್ಟ್ ಮಾಡದೆ ಈಗಲೇ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮಾಡೆಲ್ ಪೇಪರ್ಸ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.